This call is now being recorded. So, hi students, today we are discussing about session 2 of unit 4 differential calculus and its applications. Okay. So, ಹಿಂದಿನ ಸೆಷನ್ ಅಲ್ಲಿ ನಾವೇನೇನು ಕಲ್ತಿದ್ವಿ ಅಂತ ನೋಡೋದಾದ್ರೆ, so in the previous session we have discussed about derivative of a function. Function ಅಂದ್ರೆ ಏನು, ಕಾನ್ಸ್ಟೆಂಟ್ ಅಂದ್ರೆ ಏನು, ವೇರಿಯಬಲ್ ಅಂದ್ರೆ ಏನು, ದೆನ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎ ಫಂಕ್ಷನ್, ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂಡ್ ವಿ ಡಿಸ್ಕಸ್ಡ್ ಅಬೌಟ್ ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಡೆರಿವೇಟಿವ್. ದೆನ್ ವಿ ಹ್ಯಾವ್ ಗಿವನ್ ಸಮ್ 20 ಸ್ಟ್ಯಾಂಡರ್ಡ್ ಫಂಕ್ಷನ್ಸ್, 20 ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಗಳನ್ನ ಕೊಟ್ಟಿದ್ವಿ. ಸೊ ಆ ಒಂದು ಡೆರಿವೇಟಿವ್ಸ್ ಗಳಿಗೆ ಡೈರೆಕ್ಟ್ ಫಾರ್ಮುಲಾ, ದೇರ್ ಇಸ್ ನೋ ಪ್ರೂಫ್ ಆರ್ ಡೆರಿವೇಶನ್ ಫಾರ್ ದಟ್, ಡೈರೆಕ್ಟ್ ಫಾರ್ಮುಲಾ ಕೊಟ್ಟಿದ್ವಿ. Then we have discussed about simple problems, and then I have given assignment problems, and then discussed about multiple choice questions. And then in this session, ivattina session alli, in today's session, we are going to discuss about derivative of functions by addition rule, derivative of function by subtraction rule. ಎರಡು ಒಂದರಲ್ಲೇ ಬರುತ್ತೆ, ಅಡಿಷನ್ ಸಬ್ಟ್ರಾಕ್ಷನ್. ಒಟ್ಟಿನಲ್ಲಿ ಪ್ಲಸ್ ಮೈನಸ್ ಇದ್ದಾಗ ಯಾವ ತರ ಡಿಫ್ರೆನ್ಸಿಯೇಷನ್ ಮಾಡಬೇಕು ಅಷ್ಟೇ, ದಟ್ಸ್ ಅ ಸಿಂಪಲ್ ಥಿಂಗ್. ಅಥವಾ ಐ ಕ್ಯಾನ್ ಟೇಕ್ ಸಮ್ ಆರ್ ಡಿಫರೆನ್ಸ್ ಅಂತಾನು ತಗೊಳ್ತೀವಿ, ಸಮ್ ಆರ್ ಡಿಫರೆನ್ಸ್ ಅಂತಾನು ಮಾಡಬಹುದು. ಓಕೆ, ದೆನ್ ಸಿಂಪಲ್ ಪ್ರಾಬ್ಲಮ್ಸ್ ಟು ಫೈಂಡ್ ಡೆರಿವೇಟಿವ್ ಆಫ್ ಎ ಗಿವನ್ ಫಂಕ್ಷನ್ಸ್. ಆ ಒಂದು ಅಡಿಷನ್ ರೂಲ್, ಸಬ್ಟ್ರಾಕ್ಷನ್ ರೂಲ್ ಅಲ್ಲಿ ನಾವು ಡೆರಿವೇಟಿವ್ಸ್ ಗಳನ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಪ್ರಾಬ್ಲಮ್ಸ್ ಗಳನ್ನ ಮಾಡ್ತೀವಿ ಡೈರೆಕ್ಟ್ ಬೈ ಯೂಸಿಂಗ್ ಫಾರ್ಮುಲಾಸ್. ಓಕೆ, ಅಂಡ್ ಐ ವಿಲ್ ಗಿವ್ ಸಮ್ ಅಸೈನ್ಮೆಂಟ್ ಪ್ರಾಬ್ಲಮ್ಸ್, ಅಂಡ್ ವಿ ವಿಲ್ ಡಿಸ್ಕಸ್ ಸಮ್ 2 multiple choice questions. So then we are going for derivative of sum and subtraction of functions, means addition and subtraction. ಅಂದ್ರೆ ಈಗ ನಾವು ಹಿಂದಿನ ಸೆಷನ್ ಅಲ್ಲಿ ಜಸ್ಟ್ ಡೈರೆಕ್ಟ್ ಒಂದೊಂದೇ ಟರ್ಮ್ ಇತ್ತು, ಎಕ್ಸ್ ಪವರ್ 10 ಇತ್ತು, ರೂಟ್ ಎಕ್ಸ್ ಇತ್ತು, ಅಥವಾ ಸೈನ್ 15 ಇತ್ತು. ಈ ಟೈಪ್ ಅಲ್ಲಿ ನಾವು ಫಂಕ್ಷನ್ಸ್ ಗಳನ್ನ ಡೆರಿವೇಟಿವ್ ಕಂಡಿಡಿದಿದ್ದೀವಿ, ಡಿಫರೆನ್ಶಿಯೇಟ್ ಮಾಡಿದ್ದೀವಿ. ಆ ಫಂಕ್ಷನ್ ಅಲ್ಲಿ ಎರಡು ಫಂಕ್ಷನ್ ಗಳನ್ನ ನಾವು ತಗೊಂಡೇ ಇಲ್ಲ, ಒಂದೇ ಫಂಕ್ಷನ್ ಅಷ್ಟೇ. ಈಗ ನಾವೇನ್ ತಗೊಳ್ತಾ ಇದ್ದೀವಿ, ವಿ ಆರ್ ಟೇಕಿಂಗ್ 2 or more ಫಂಕ್ಷನ್ಸ್. ಒಂದೇ ಪ್ರಾಬ್ಲಮ್ ಅಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಫಂಕ್ಷನ್ಸ್ ಇರುತ್ತೆ. ಮಧ್ಯದಲ್ಲಿ ಪ್ಲಸ್ ಅಥವಾ ಮೈನಸ್ ಇರುತ್ತೆ, ಇಂಟು ಇರಲ್ಲ, ಮಧ್ಯದಲ್ಲಿ ಪ್ಲಸ್ ಅಥವಾ ಮೈನಸ್ ಇರುತ್ತೆ. ಓಕೆ, ಆ ತರ ಒಂದು ಪ್ರಾಬ್ಲಮ್ಸ್ ಗಳು ಬಂದಾಗ ಹೇಗೆ ನಾವು ಅದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇನ್ನ ಕೆಲವೊಂದು ಸರಿ ಏನಾಗುತ್ತೆ, ಆ ಫಂಕ್ಷನ್ ಜೊತೆಗೆ ಒಂದು ಕಾನ್ಸ್ಟೆಂಟ್ ಟರ್ಮ್ ಇರುತ್ತೆ. ವಿ ವಿಲ್ ಹ್ಯಾವ್ ಒನ್ ಕಾನ್ಸ್ಟೆಂಟ್ ಟರ್ಮ್ ವಿತ್ ದಟ್ ಫಂಕ್ಷನ್. ಅಂದ್ರೆ ಇ ಪವರ್ ಎಕ್ಸ್ ಜೊತೆಗೆ 5 ಇ ಪವರ್ ಎಕ್ಸ್ ಅಂತ ಇರುತ್ತೆ, 5 ಇರುತ್ತೆ. ಆ ತರ 5 ಇ ಪವರ್ ಎಕ್ಸ್ ಇದ್ದಾಗ ಹೌ ಕ್ಯಾನ್ ವಿ ಡಿಫರೆನ್ಶಿಯೇಟ್ ದಟ್ ಟರ್ಮ್ಸ್, ಈ ತರ. ಅಂದ್ರೆ ಒಂದು ಫಂಕ್ಷನ್ ಜೊತೆ ಒಂದು ಕಾನ್ಸ್ಟೆಂಟ್ ಟರ್ಮ್ ಇದ್ರೆ ಹೇಗೆ ಡಿಫರೆನ್ಶಿಯೇಟ್ ಮಾಡಬೇಕು, ಅದೇ ರೀತಿ ಒಂದಕ್ಕಿಂತ ಹೆಚ್ಚು ಫಂಕ್ಷನ್ಸ್ ಗಳಿದ್ದು ಜೊತೆಲಿ ಪ್ಲಸ್ ಮೈನಸ್ ಏನಾದ್ರೂ ಇದ್ರೆ ಹೇಗೆ ಅದನ್ನ ಡಿಫರೆನ್ಶಿಯೇಟ್ ಮಾಡಬೇಕು, ಅದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ತೀವಿ. ಸೊ ಫಸ್ಟ್ ಒನ್ ವಿ ಆರ್ ಡಿಸ್ಕಸಿಂಗ್ ಹಿಯರ್ ಇಸ್ ಡಿರೈವೇಟಿವ್ ಆಫ್ ಎ ಪ್ರಾಡಕ್ಟ್ ಆಫ್ ಎ ಕಾನ್ಸ್ಟೆಂಟ್ ಅಂಡ್ ಎ ಫಂಕ್ಷನ್. ಅಂದ್ರೆ ಕೊಟ್ಟಿರ್ತಕ್ಕಂಥ ಒಂದು ಫಂಕ್ಷನ್ ಅಲ್ಲಿ ಕಾನ್ಸ್ಟೆಂಟ್ ಮತ್ತೆ ಫಂಕ್ಷನ್ ಅವೆರಡರದ್ದು ಇದ್ದು ಅವುಗಳ ಪ್ರಾಡಕ್ಟ್ ಇದ್ದಾಗ, ನಾನು ಹೇಳಿದೆ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಸೆಡ್ 5 ಇ ಪವರ್ ಎಕ್ಸ್ ಅಲ್ವಾ, ಐ ಹ್ಯಾವ್ ಸೆಡ್ ದಟ್ 5 ಇ ಪವರ್ ಎಕ್ಸ್, ಆರ್ ಯು ಕ್ಯಾನ್ ಟೇಕ್ 7 ಕಾಸ್ ಎಕ್ಸ್, ಆರ್ ಯು ಕ್ಯಾನ್ ಟೇಕ್ -8 tan ಇನ್ವರ್ಸ್ ಆಫ್ ಎಕ್ಸ್, ಲೈಕ್ ದಿಸ್. ಇಲ್ಲಿ ಇ ಪವರ್ ಎಕ್ಸ್ ಒಂದು ಫಂಕ್ಷನ್, ದಿಸ್ ಇಸ್ ಎ ಕಾನ್ಸ್ಟೆಂಟ್ ಟರ್ಮ್. ಅಗೇನ್ ಕಾಸ್ ಎಕ್ಸ್ ಒಂದು ಫಂಕ್ಷನ್ ಅಂಡ್ ದಿಸ್ ಇಸ್ ಎ ಕಾನ್ಸ್ಟೆಂಟ್. ಇಲ್ಲಿ -8 ಕಾನ್ಸ್ಟೆಂಟ್ ಅಂಡ್ ದಿಸ್ ಇಸ್ ದ ಒನ್ ಫಂಕ್ಷನ್. ಓಕೆ, ಇಲ್ಲಿ ಒಂದೊಂದೇ ಫಂಕ್ಷನ್ಸ್ ಇದೆ, ಜೊತೆಗೆ ಏನಿದೆ ಕಾನ್ಸ್ಟೆಂಟ್ ಇದೆ. ಆ ತರ ಇದ್ದಾಗ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ದಟ್ ಮೀನ್ಸ್ ಇಫ್ ದ ಫಂಕ್ಷನ್ ಇಸ್ ಆಫ್ ದಿಸ್ ಫಾರ್ಮ್ ಸಿ ಇಂಟು ಯು, ಇಲ್ಲಿ ಸಿ ಅಂದ್ರೆ ಏನು, ಸಿ ಈಸ್ ಎ ಕಾನ್ಸ್ಟೆಂಟ್, ಅಂಡ್ ಯು ಅಂದ್ರೆ ಏನು, ಯು ಈಸ್ ಎ ಫಂಕ್ಷನ್ ಆಫ್ ಎಕ್ಸ್. ಫಂಕ್ಷನ್ ಆಫ್ ಎಕ್ಸ್ ಇನ್ ದ ಸೆನ್ಸ್ ಇಟ್ ಮೇ ಬಿ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಇಟ್ ಮೇ ಬಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಇಟ್ ಮೇ ಬಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಆರ್ ಇಟ್ ಮೇ ಬಿ ಲಾಗರ್ಥಮಿಕ್ ಫಂಕ್ಷನ್, ಆರ್ ಇಟ್ ಮೇ ಬಿ ಆಲ್ಜಿಬ್ರಾಯಿಕ್ ಫಂಕ್ಷನ್. ಇವುಗಳ ಬಗ್ಗೆ ನಾವು ಪ್ರೀವಿಯಸ್ ಸೆಷನ್ ಅಲ್ಲೇ ತಿಳ್ಕೊಂಡಿದ್ದೀವಿ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಸಿ ಅಂತಕ್ಕಂಥದ್ದು ದಿಸ್ ಇಸ್ ಎ ಕಾನ್ಸ್ಟೆಂಟ್ ಟರ್ಮ್. ಇಟ್ ಮೇ ಬಿ ನಂಬರ್, ಸ್ಕ್ವೇರ್ ರೂಟ್ ಏನಾದ್ರೂ ಇರಬಹುದು, ಒಟ್ಟಿನಲ್ಲಿ ಒಂದು ನಂಬರ್ ಅದು. ಓಕೆ, ದೆನ್ ಯು ಈಸ್ ಎ ಫಂಕ್ಷನ್ ಆಫ್ ಎಕ್ಸ್. ಫಂಕ್ಷನ್ ಆಫ್ ಎಕ್ಸ್ ಇನ್ ದ ಸೆನ್ಸ್ ಈ ಟೈಪ್ ಅಲ್ಲಿ ಇ ಪವರ್ ಎಕ್ಸ್, ಕಾಸ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಎಕ್ಸ್ ಈ ತರ ಇರುತ್ತೆ. ಓಕೆ, ಆ ತರ ಇದ್ದಾಗ ಆ ಒಂದು ಟರ್ಮ್ ಅನ್ನ ನಾವು ಯಾವ ತರ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂದ್ರೆ, ವಿ ವಿಲ್ ಟೇಕ್ ದಿಸ್ ಕಾನ್ಸ್ಟೆಂಟ್ ಔಟ್ ಸೈಡ್. ಈ ಕಾನ್ಸ್ಟೆಂಟ್ ಅನ್ನ ಹೊರಗಡೆ ತಗೊಳ್ತೀವಿ, ಇಂಟು ಡಿಫರೆನ್ಸಿಯೇಷನ್ ಆಫ್ ದಟ್ ಫಂಕ್ಷನ್ ಮಾಡ್ತೀವಿ. ಅದೇನ್ ಫಂಕ್ಷನ್ ಆಫ್ ಎಕ್ಸ್ ಯು ಇರುತ್ತಲ್ಲ, ಯು ಇಸ್ ಎ ಫಂಕ್ಷನ್ ಆಫ್ ಎಕ್ಸ್ ಇದೆ, ಆ ಒಂದು ಫಂಕ್ಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫರೆನ್ಶಿಯೇಟ್ ಮಾಡ್ತೀವಿ, ಕಾನ್ಸ್ಟೆಂಟ್ ಅನ್ನ ಪಕ್ಕದಲ್ಲೇ ಇಂಟು ಹಾಕಿ ಬರ್ಕೊಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ಡಿಫರೆನ್ಸಿಯೇಷನ್ ಆಫ್ ಸಿ ಇಂಟು ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಸಿ ಇಂಟು ಡಿ ಯು ಬೈ ಡಿ ಎಕ್ಸ್. ಸೊ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ 5 ಇ ಪವರ್ ಎಕ್ಸ್. ಸೊ ಡಿಫರೆನ್ಸಿಯೇಷನ್ ಆಫ್
5 e power x with respect to x andre 5 is a constant, we will take it outside, then differentiation of e power x with respect to x anta barkoltivi, that is 5 into differentiation of e power x is e power x. Similarly, I will take another one, differentiation of 7 cos x with respect to x anta tagondaga 7 is a constant, we will keep it outside, so differentiation of cos x with respect to x anta barkoltivi. Constant ಅನ್ನು ಹೊರಗಡೆ ಬರ್ಕೊಂಡು ಆ ಟರ್ಮ್ ಎಕ್ಸ್ ಟರ್ಮ್ ಏನಿದೆ ಅದನ್ನು ಮಾತ್ರ ಡಿಫರೆನ್ಶಿಯೇಟ್ ಮಾಡ್ತೀವಿ. So that is 7 into differentiation of cos x is minus sin x. That is the thing. Similarly, if you take differentiation of minus 8 tan inverse of x, minus 8 tan inverse x with respect to x andre, if you take minus 8 outside ತಗೋಬೇಕಾಗತ್ತೆ, then ಉಳಿದಿರೋದು differentiation of tan inverse x with respect to x ಅಂತ ಬರ್ಕೊಳ್ತೀವಿ. That is minus 8 into differentiation of tan inverse x is 1 by 1 plus x square. So this is how we have to find the derivative of a function when it contains constant term also. Andre product of constant ಮತ್ತೆ function ಇದ್ದಾಗ we have to differentiate like this. Okay, ಇದು ಒಂದು ಜ್ಞಾಪಕ ಇಟ್ಕೊಳ್ಳಿ. Then derivative of sum and subtraction of two function. Sum or subtraction ಇರಬಹುದು ಅಥವಾ sum and subtraction ಎರಡೂ ಇರಬಹುದು. ಪ್ಲಸ್ ಮೈನಸ್ ಎಲ್ಲವೂ ಅಂದ್ರೆ ಒಂದೇ ಪ್ರಾಬ್ಲಮ್ ಅಲ್ಲೇ ಇರಬಹುದು, ಅಥವಾ ಬರೀ ಒಂದು ಪ್ಲಸ್ ಇರಬಹುದು ಅಥವಾ ಬರೀ ಒಂದು ಮೈನಸ್ ಇರಬಹುದು, ಏನಾದ್ರೂ ಇರಬಹುದು. ಒಟ್ಟಿನಲ್ಲಿ ಎರಡು ಫಂಕ್ಷನ್ ಮಧ್ಯೆ ಪ್ಲಸ್ ಆರ್ ಮೈನಸ್ ಇತ್ತು ಅಂದ್ರೆ ಅದನ್ನ ನಾವು ಡೆರಿವೇಟಿವ್ ಆಫ್ ಸಮ್ ಅಂಡ್ ಸಬ್ಟ್ರಾಕ್ಷನ್ ಆಫ್ ಟೂ ಫಂಕ್ಷನ್ಸ್ ಅಂತ ತಗೊಳ್ತೀವಿ. ಸೊ ಫಾರ್ ದಟ್ ವಿ ಹ್ಯಾವ್ ಟೇಕನ್ ಟೂ ಫಂಕ್ಷನ್ ಹಿಯರ್ u is equal to f of x is a one function, v is equal to g of x is a another function. u is equal to f of x ಒಂದು ಫಂಕ್ಷನ್, v is equal to g of x ಇನ್ನೊಂದು ಫಂಕ್ಷನ್. ಆಗ ಸಪೋಸ್ ದೇ ಆರ್ ಗಿವನ್ ಡಿ ಡಿಫರೆನ್ಸಿಯೇಷನ್ ಆಫ್ u ಪ್ಲಸ್ v ಅಂದ್ರೆ ಅವು ಕೊಟ್ಟಿರೋ ಎರಡು ಫಂಕ್ಷನ್ಸ್ ಗಳಿಗೆ ಮಧ್ಯದಲ್ಲಿ ಪ್ಲಸ್ ಇದೆ ಅನ್ಕೊಂಡ್ರೆ, ಇಫ್ ಇಟ್ ಇಸ್ ಕಂಟೈನ್ಸ್ ಪ್ಲಸ್ ಹಿಯರ್ ಅಂದ್ರೆ ಫಾರ್ ಎಕ್ಸಾಂಪಲ್ ದಟ್ ವಿಲ್ ಬಿ ದ ಫಾರ್ಮ್ ದಟ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್. ಈ ಟೈಪ್ ಅಲ್ಲಿ ಇದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್, ಎಕ್ಸ್ ಸ್ಕ್ವೇರ್ ಇಸ್ ಎ ಫಂಕ್ಷನ್ ಆಫ್ ಎಕ್ಸ್ ದಟ್ ಇಸ್ u ಅಂತ ಬರ್ಕೊಳ್ತೀವಿ. ದೆನ್ sin x is a function of x, ಅದನ್ನ ನಾವು v ಅಂತ ಬರ್ಕೊಂಡ್ರೆ ಇದು u ಪ್ಲಸ್ v ಫಾರ್ಮ್ ಅಲ್ಲಿ ಇದೆ. ಆಗ ನಾವೇನ್ ಮಾಡಬೇಕು, ಎರಡನ್ನ ಸಪರೇಟ್ ಡಿಫರೆನ್ಶಿಯೇಟ್ ಮಾಡಬೇಕು. ದಟ್ ಈಸ್ ಡಿಫರೆನ್ಸಿಯೇಷನ್ ಆಫ್ u ವಿತ್ ರೆಸ್ಪೆಕ್ಟ್ ಟು x ಪ್ಲಸ್ ಡಿಫರೆನ್ಶಿಯೇಷನ್ ಆಫ್ v ವಿತ್ ರೆಸ್ಪೆಕ್ಟ್ ಟು x. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ದಿಸ್ ಡಿಫರೆನ್ಸಿಯೇಷನ್ ಆಫ್ x ಸ್ಕ್ವೇರ್ ಪ್ಲಸ್ sin x ವಿತ್ ರೆಸ್ಪೆಕ್ಟ್ ಟು x ಅಂತ ಇದ್ದಾಗ ನಾವು ಇದನ್ನ ಏನಂತ ಬರ್ಕೋಬಹುದು, ಫಸ್ಟ್ x ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಬೇಕು, dx ಸ್ಕ್ವೇರ್ divided by dx plus differentiation of sin x with respect to x. ಮಧ್ಯದಲ್ಲಿ ಪ್ಲಸ್ ಹಾಕಿ ಅವೆರಡನ್ನ ಸಪರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡಬೇಕು. ವಾಟ್ ಇಸ್ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ 2x, ವಾಟ್ ಇಸ್ ಡಿಫರೆನ್ಸಿಯೇಷನ್ ಆಫ್ sin x cos x, ದಟ್ಸ್ ಇಟ್. ಓಕೆ, ಸೊ ಯಾವುದೇ ಒಂದು ಎರಡು ಫಂಕ್ಷನ್ ಇರಬಹುದು, 3-4 ಇದೇ ತರ 3-4 ಕೊಡಬಹುದು. 3-4 ಕೊಟ್ರೆ ಅವನು ಹೀಗೆ ಬರ್ಕೊಳ್ತಾ ಹೋಗಿ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿಫರೆನ್ಸಿಯೇಷನ್ ಆಫ್ sin x, ಇನ್ನೊಂದು ಮೈನಸ್ tan ಇನ್ವರ್ಸ್ x ಇತ್ತು ಅನ್ಕೊಳ್ಳಿ, ಆಗ ಡಿಫರೆನ್ಸಿಯೇಷನ್ ಆಫ್ ಮೈನಸ್ ಆಫ್ ಡಿಫರೆನ್ಸಿಯೇಷನ್ ಆಫ್ tan ಇನ್ವರ್ಸ್ ಆಫ್ x ಡಿವೈಡೆಡ್ ಬೈ x ಪ್ಲಸ್ ಡಿಫರೆನ್ಸಿಯೇಷನ್ ಆಫ್ ರೂಟ್ x ಡಿವೈಡೆಡ್ ಬೈ dx. ಈ ತರ ಒಟ್ಟಾರೆ ಎಷ್ಟು ಟರ್ಮ್ ಕೊಟ್ಟಿರ್ತಾರೋ ಪ್ರತಿಯೊಂದು ಟರ್ಮ್ ನ ಸಪರೇಟ್ ಆಗಿ ನೀವು ಡಿಫರೆನ್ಶಿಯೇಟ್ ಮಾಡಬೇಕು. ಯಾವಾಗ ಮಧ್ಯದಲ್ಲಿ ಪ್ಲಸ್ ಅಥವಾ ಮೈನಸ್ ಇದ್ದಾಗ, ಎರಡು ಫಂಕ್ಷನ್ ಮಧ್ಯದಲ್ಲಿ ಪ್ಲಸ್ ಅಥವಾ ಮೈನಸ್ ಇರಬೇಕು. ಸಿಮಿಲರ್ಲಿ ವಿ ಹ್ಯಾವ್ ಗಿವನ್ ಅನದರ್ ಒನ್, ಡಿಫರೆನ್ಸಿಯೇಷನ್ ಆಫ್ u ಮೈನಸ್ v, ಮಧ್ಯದಲ್ಲಿ ಮೈನಸ್ ಇದ್ದಾಗಲೂ ಅಷ್ಟೇ ವಿ ಕ್ಯಾನ್ ಟೇಕ್ du by dx minus dv by dx. For example, if they are given differentiation of root x minus cot inverse of x, root x minus cot inverse x with respect to x ಅಂತ ಕೊಟ್ಟಾಗ ಆಗ ನಾವೇನ್ ಮಾಡ್ಕೊಡ್ತೀವಿ, ಡಿಫರೆನ್ಸಿಯೇಷನ್ ಆಫ್ ರೂಟ್ x with respect to x ಸಪರೇಟ್ ಬರ್ಕೊಳ್ತೀವಿ, ಮೈನಸ್ ಡಿಫರೆನ್ಸಿಯೇಷನ್ ಆಫ್ cot inverse x with respect to x ಅನ್ನ ಸಪರೇಟ್ ಬರ್ಕೊಳ್ತೀವಿ. ಮಧ್ಯದಲ್ಲಿ ಮೈನಸ್ ಇದೆಯಾ, ಮೈನಸ್ ಹಾಕೊಂಡಿದೀವಿ, ಪ್ಲಸ್ ಇತ್ತಾ ಪ್ಲಸ್ ಹಾಕೊಳ್ತಿದ್ವಿ ಅಷ್ಟೇ. ವಾಟ್ ಇಸ್ ಡಿಫರೆನ್ಸಿಯೇಷನ್ ಆಫ್ ರೂಟ್ x 1 by 2 root x minus what is differentiation of cot inverse of x minus 1 by 1 plus x square. So minus minus ಎರಡು ಸೇರಿಸಿದ್ರೆ ಏನಾಗುತ್ತೆ, ಪ್ಲಸ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ಸಮ್ ಜಸ್ಟ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಹಿಯರ್. ಓಕೆ, ನೆಕ್ಸ್ಟ್ ಅದೇ ಪ್ರಾಬ್ಲಮ್ ಗಳನ್ನ ನಾವು ಮಾಡ್ತಾ ಇದ್ದೀವಿ. ಓಕೆನಾ, ಸೊ ಇನ್ ಜನರಲ್ ಆಗಿ ಇಲ್ಲಿ ನಾವು ಎರಡಷ್ಟೇ ಹೇಳಿದ್ವಿ, u ಮತ್ತೆ v ಅಥವಾ u ಮೈನಸ್ v ಅಷ್ಟೇ ಹೇಳಿದ್ವಿ. ಅದೇ ರೀತಿ u v w x y z ಈ ತರ ಇದ್ರೆ ಲೈಕ್ ದಿಸ್, if the function is of the form u plus ಅಥವಾ minus ಯಾವ್ದಾದ್ರೂ ಒಂದಿರುತ್ತೆ, plus or minus v plus or minus w plus or minus etc ಇದ್ದಾಗ we can write it as du by dx plus or minus dv by dx plus or minus dw by dx
plus or minus etc. We will write on going on writing this one. ಓಕೆ, ಅಲ್ಲಿ ಎಷ್ಟು ಫಂಕ್ಷನ್ ಇರುತ್ತೋ ಅಷ್ಟಕ್ಕೂ ಈ ತರ ಸಪರೇಟ್ ಆಗಿ ನಾವು ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಅವಕ್ಕೆ ಫಾರ್ಮುಲಾ ಗೊತ್ತಿದೆ ನಮಗೆ, ಫಾರ್ಮುಲಾ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಸೊ ದೀಸ್ ಆರ್ ದ ಟೂ ಥಿಂಗ್ಸ್ ನಾವು ವಿ ಆರ್ ಡಿಸ್ಕಸಿಂಗ್. ಡಿರೈವೇಟಿವ್ ಆಫ್ ಎ ಪ್ರಾಡಕ್ಟ್ ಆಫ್ ಎ ಕಾನ್ಸ್ಟೆಂಟ್ ಅಂಡ್ ಫಂಕ್ಷನ್, ಅಂದ್ರೆ ಒಂದು ಫಂಕ್ಷನ್ ಜೊತೆ ಒಂದು ಕಾನ್ಸ್ಟೆಂಟ್ ಇದ್ದಾಗ ಕಾನ್ಸ್ಟೆಂಟ್ ಅನ್ನ ಹೊರಗಡೆ ತೆಗೆದು ಆ ಫಂಕ್ಷನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿ. ದೆನ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಫಂಕ್ಷನ್ ಗಳ ಮಧ್ಯೆ ಪ್ಲಸ್ ಅಥವಾ ಮೈನಸ್ ಇದ್ದಾಗ ಪ್ರತಿಯೊಂದು ಫಂಕ್ಷನ್ ಗಳನ್ನ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಿ. ದಟ್ಸ್ ಇಟ್. ಓಕೆ, so now we will discuss about problems on that one. If y is equal to x power 5 plus sin x plus log x, then find dy by dx. So ನಾವೇನ್ ಮಾಡ್ತೀವಿ, ಇಲ್ಲಿ ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ ಬರ್ಕೊಳ್ತೀವಿ. given y is equal to, ಅವ್ರು ಕೊಟ್ಟಿಲ್ಲ ಅಂದ್ರೂ ಕೂಡ ನಾವು y is equal to ಅಂತ ತಗೋಬೇಕಾಗತ್ತೆ. ಸಪೋಸ್ ಅವ್ರು y is equal to ಕೊಟ್ಟಿಲ್ದಲೆ, if given x power 5 plus sin x plus log x, then find dy by dx ಅಂದಾಗ ಫಸ್ಟ್ ನಾವು ಅದನ್ನ ಲೆಟ್ ಕನ್ಸಿಡರ್ y is equal to x power 5 plus sin x plus log x ಅಂತ ಬರ್ಕೊಳ್ತೀವಿ. ಅವ್ರು ಕೊಟ್ಟಿದ್ರು ಬರ್ಕೊಳ್ತೀವಿ, ಕೊಟ್ಟಿಲ್ಲ ಅಂದ್ರೆ ನಾವೇ y ಅಂತ ಸೇರಿಸಿ ಬರ್ಕೊಳ್ತೀವಿ. ಓಕೆ, y is equal to x power 5 plus sin x plus log x. ಈಗ ಇದು ಯಾವ ಫಾರ್ಮ್ ಅಲ್ಲಿ ಇದೆ? u plus v plus w ಫಾರ್ಮ್ ಅಲ್ಲಿ ಇದೆ ಅಲ್ವಾ? ಇಟ್ ಇಸ್ ಆಫ್ ದ ಫಾರ್ಮ್ u plus v plus w ಫಾರ್ಮ್ ಅಲ್ಲಿ ಇದೆ. So what is the differentiation of u plus v plus w with respect to x andre? That is du by dx plus db by dx plus dw by dx. ಅದರ ಅರ್ಥ ಏನು? ಪ್ರತಿಯೊಂದು ಟರ್ಮ್ ಅನ್ನ ಸಪರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡಿ ಅಷ್ಟೇ. ದಟ್ಸ್ ವೆರಿ ಸಿಂಪಲ್. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಪ್ರತಿಯೊಂದಕ್ಕೂ ಕೂಡ ನಾವು ಬರಿಬೇಕು ಇದನ್ನ. ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲೂ ಡಿಫರೆನ್ಸಿಯೇಷನ್ ಮಾಡಬೇಕಾದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಈ ಟರ್ಮ್ ಅನ್ನ y is equal to x power 5 plus sin x plus log x ಇದೆ, ಅದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರ್ಕೋಬೇಕಾಗತ್ತೆ. ದೆನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಆದಾಗ y ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ? dy by dx ಬರುತ್ತೆ. ದೆನ್ ಡಿಫರೆನ್ಸಿಯೇಷನ್ ಆಫ್ x power 5 ವಿತ್ ರೆಸ್ಪೆಕ್ಟ್ ಟು x ಸಪರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡಿದ್ವಿ. ದೆನ್ ಡಿಫರೆನ್ಸಿಯೇಷನ್ ಆಫ್ sin x ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಟ್ ಮಾಡಿದ್ವಿ. ದೆನ್ ಡಿಫರೆನ್ಸಿಯೇಷನ್ ಆಫ್ log x ವಿತ್ ರೆಸ್ಪೆಕ್ಟ್ ಟು x ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ವಿ. ಈ ಟರ್ಮ್ ಗಳನ್ನ ಸಪರೇಟ್ ಮಾಡಿದೀವಿ. ಇದಕ್ಕಿಂತ ಮುಂಚೆ ಬೇಕಾದ್ರೆ ನೀವು ಬರ್ಕೋಬಹುದು. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂದಾಗ dy by dx is equal to differentiation of x power 5 plus sin x plus log x with respect to x. ಫಸ್ಟ್ ಆ ಟರ್ಮ್ ಅನ್ನ ಪೂರ್ತಿ ಬರ್ಕೊಳ್ತೀವಿ. ಅದಾದ್ಮೇಲೆ dy by dx is equal to differentiation of x power 5 with respect to x, differentiation of sin x with respect to x, differentiation of log x with respect to x ಅಂತ ಬರ್ಕೊಳ್ತೀವಿ. After that it is remaining with only answers. What is differentiation of x power 5? ನಾವು ಹಿಂದಿನ ಸೆಷನ್ ಅಲ್ಲಿ ಮಾಡಿದ್ವಿ. It is in the form x power n ಅಲ್ವಾ? What is differentiation of x power n? n into x power n minus 1. So differentiation of x power 5 with respect to x ಅಂದ್ರೆ ಇಲ್ಲಿ n ಅಂದ್ರೆ ಎಷ್ಟು? 5. So 5 into x power 5 minus 1. So that is 5 x power 5 minus 1 ಅಂದ್ರೆ 4. ಡೈರೆಕ್ಟ್ ಆಗಿ ಬರೀಲಿಕ್ಕೆ ಬರಲ್ಲ ಅಂದ್ರೆ you can write down like this. One step extra ಬರ್ಕೊಳ್ಳಿ, no problem. Differentiation of x power 5 can be written as 5 into x power 5 minus 1 ಬರ್ಕೋಬಹುದು. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ನೆಕ್ಸ್ಟ್ ವಿ ಗೆಟ್ 5x power 4 ಇಲ್ಲಿ ಬಂದಿದೆ ಆ ಟೈಪ್ ಅಲ್ಲಿ. Then differentiation of sin x, direct formula. What is differentiation of sin x? Cos x. That is the direct formula. Differentiation of sin x andre cos x. Similarly, differentiation of log x, that is also direct formula, 1 by x. Because we know that differentiation of sin x with respect to x is what? Cos x. Then differentiation of log x with respect to x is 1 by x. These are the formulas we are given in the previous session, right? So by using that, differentiation of x power 5 with respect to x is 5 into x power 5 minus 1. So that is 5x power 4. Then differentiation of sin x is direct formula, that is cos x. The differentiation of log x is direct formula, that is 1 by x. So ಮಧ್ಯದಲ್ಲಿ ಪ್ಲಸ್ ಗಳಿತ್ತು, ಪ್ಲಸ್ ಗಳನ್ನ ಹಾಕೊಂಡು ಡಿಫರೆನ್ಶಿಯೇಟ್ ಮಾಡಿದ್ವಿ. ನೆಕ್ಸ್ಟ್ ಒನ್ ವಿ ಆರ್ ಗೋಯಿಂಗ್ ನೌ. ಇಫ್ y is equal to 8 log x plus 4x power half plus
4 divided by x power 4 plus 3, then find dy by dx. If y is equal to 8 log x plus 4x power half plus 4 by x power 4 plus 3, then find dy by dx. ಇದು ಕೂಡ ಡಿಫ್ರೆನ್ಸಿಯೇಷನ್ ಆಫ್ u plus v plus w plus x ಆ ಫಾರ್ಮಲ್ ಇದೆ. ಓಕೆ, ಹಾಗಾಗಿ ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಗಿವನ್ y is equal to 8 log x plus 4x power half plus 4 by x power 4 plus 3. Now what we have to do? Differentiate with respect to x. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ. ಸೊ ನಾವು ಫಸ್ಟ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ? ಈ ಕಡೆ dy by dx ಬರುತ್ತೆ, ಈ ಕಡೆ ಡಿಫ್ರೆನ್ಸಿಯೇಷನ್ ಆಫ್ 8 log x plus 4x power half plus 4 by x power 4 plus 3 with respect to x ಅಂತ ಬರ್ಕೋಬೇಕಾಗತ್ತೆ. ಡಿಫ್ರೆನ್ಸಿಯೇಷನ್ ಆಫ್ 8 log x plus 4x power half plus 4 by x power 4 plus 3 whole divided by dx ಅಂತ ಬರ್ಕೊಳ್ತೀವಿ. ಈಗ ಈ ಪ್ರತಿಯೊಂದು ಟರ್ಮ್ ಅನ್ನ ಸಪರೇಟ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಅಂಡ್ ಯು ಮಸ್ಟ್ ಅಬ್ಸರ್ವ್, ಇಲ್ಲಿ ನೋಡಿ 8 log x ಇದೆ. 8 is a constant, log x is a function. 4 is a constant, x power half is a function. ಇಲ್ಲಿ 4x half ಇದೆ ಪೂರ್ತಿ ಎರಡಕ್ಕೂ. ಓಕೆ, ಅಗೇನ್ ಇಲ್ಲಿ 4 is a constant, 1 by x power 4 is a function and 3 is only a constant ಅಲ್ವಾ? ಅದನ್ನ ನಾವು ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಗೆ ಬರ್ಕೊಳ್ತೀವಿ. How can you write like this? We can write like this. dy by dx is equal to, ಬೇಕಾದ್ರೆ ಇದನ್ನ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬರಿಬಹುದು. How can we write this? dy by dx is equal to ಪ್ರತಿಯೊಂದು ಟರ್ಮ್ ನ ಸಪರೇಟ್ ಬರ್ಕೊಳ್ತೀವಿ. ದಟ್ ಇಸ್ ಡಿಫರೆನ್ಸಿಯೇಷನ್ ಆಫ್ 8 log x ವಿತ್ ರೆಸ್ಪೆಕ್ಟ್ ಟು x ಪ್ಲಸ್ ಡಿಫರೆನ್ಸಿಯೇಷನ್ ಆಫ್, ಇಲ್ಲಿ 4x ಪವರ್ ಹಾಫ್ ಇದೆ, 4x ಪವರ್ ಹಾಫ್ ಟೋಟಲ್. 4x ಪವರ್ ಹಾಫ್ ಅಂದ್ರೆ ಪವರ್ ಹಾಫ್ ಅಂದ್ರೆ ಅದು ರೂಟ್ ಆಫ್ 4x ಅಂತ. 4x ಪವರ್ ಹಾಫ್ ಅಂದ್ರೆ ದಟ್ ಇಸ್ ರೂಟ್ x ಅಂತ ಹೇಳಿ, ಅರ್ಥ ಆಯ್ತಲ್ಲ? ರೂಟ್ ಆಫ್ 4x ಅಂತ ಹೇಳಿ. ಓಕೆನಾ? ಸೊ ಇಲ್ಲಿ ನಾವು ವಿ ಹ್ಯಾವ್ ಟೇಕನ್ ಮೇ ಬಿ ಇದಕ್ಕೆ ಮಾತ್ರ ತಗೊಂಡಿದೀವಿ ಅನ್ಕೊಳ್ಳಿ, 4x ಪವರ್ ಹಾಫ್. ಸೊ ಹಾಗಾಗಿ ಇದು ಬೇಡ, 4x ಪವರ್ ಹಾಫ್ ಅಂತ ತಗೊಳ್ಳಿ. ಹಾಗೇನಾಗುತ್ತೆ, 4 ಇಂಟು x ಪವರ್ ಹಾಫ್ ಅಂದ್ರೆ ಏನಾಗುತ್ತೆ, ಅದು ರೂಟ್ x ಆಗುತ್ತೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ 4x ಪವರ್ ಹಾಫ್ ಅಂದ್ರೆ ವಿ ಕ್ಯಾನ್ ರೈಟ್ ಡಿಫ್ರೆನ್ಸಿಯೇಷನ್ ಆಫ್ 4 ರೂಟ್ x ಡಿವೈಡೆಡ್ ಬೈ dx ಅಂತ ಬರ್ಕೊಳ್ತೀವಿ. ಡಿಫ್ರೆನ್ಸಿಯೇಷನ್ ಆಫ್ 4 ಇಂಟು ರೂಟ್ x ಬೈ dx ಪ್ಲಸ್ ಅದೇ ರೀತಿ ಡಿಫ್ರೆನ್ಸಿಯೇಷನ್ ಆಫ್ 4 ಡಿವೈಡೆಡ್ ಬೈ x ಪವರ್ 4 ಬೈ dx ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ 3 ವಿತ್ ರೆಸ್ಪೆಕ್ಟ್ ಟು x. ನೋಡಿ, ಈಗ ನಾವೇನ್ ಮಾಡಿದ್ದೀವಿ, ಅದೇ ಅಡಿಷನ್ ಸಬ್ಟ್ರಾಕ್ಷನ್ ಇದ್ರದ್ದಾಗ ಹೇಗೆ ಬರ್ಕೋಬೇಕು ಆತರ ಪ್ರತಿಯೊಂದನ್ನು ಸಪರೇಟ್ ಬರ್ಕೊಂಡಿದ್ದೀವಿ. ಡಿಫ್ರೆನ್ಸಿಯೇಷನ್ ಆಫ್ 8 log x ವಿತ್ ರೆಸ್ಪೆಕ್ಟ್ ಟು x, ಡಿಫ್ರೆನ್ಸಿಯೇಷನ್ ಆಫ್ 4 ಇಂಟು x ಪವರ್ ಹಾಫ್ ಅಂದ್ರೆ 4 ರೂಟ್ x ಡಿವೈಡೆಡ್ ಬೈ dx, ಡಿಫ್ರೆನ್ಸಿಯೇಷನ್ ಆಫ್ 4 ಬೈ x ಪವರ್ 4 dx, ಡಿಫ್ರೆನ್ಸಿಯೇಷನ್ ಆಫ್ 3 ಬೈ dx. ಈಗ ಈ ಟರ್ಮ್ಗಳ ಜೊತೆ ಕಾನ್ಸ್ಟೆಂಟ್ ಇದೆಯಲ್ಲ, ಆ ಕಾನ್ಸ್ಟೆಂಟ್ ಅನ್ನ ಹೊರಗಡೆ ತೆಗೆದು ಬರ್ಕೊಳ್ತೀನಿ. ಓಕೆ, ನೀವು ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ದಿಸ್ ಸ್ಟೆಪ್. ಗೊತ್ತಿಲ್ಲ ಅಂದ್ರೆ ಇದನ್ನ ಬರ್ಕೊಂಡು ಈ ಟರ್ಮ್ ಗಳನ್ನ ಬರ್ಕೊಂಡು ಆಮೇಲೆ ಇದು ಬರೀರಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ 8 log x ಅಂದ್ರೆ 8 is a constant, ಸೊ ಕಾನ್ಸ್ಟೆಂಟ್ ಅನ್ನ ಹೊರಗಡೆ ಬರ್ದು ಉಳಿದಿರೋದು ಡಿಫ್ರೆನ್ಸಿಯೇಷನ್ ಆಫ್ log x ಬೈ dx ಪ್ಲಸ್ 4 ರೂಟ್ x ಇದೆ, 4 is a constant, we are taken outside into differentiation of root x with respect to x plus differentiation of 4 by x power 4 ಇದೆ, again 4 is a constant, we take outside, ಉಳಿಯೋದೇನು 1 by x power 4 plus differentiation of 3 is the only constant it is remaining, ಹಾಗಾಗಿ ಅದೊಂದನ್ನೇ ಬರ್ಕೊಳ್ತೀವಿ, differentiation of 3 by dx. ನಾವು ಈಗ ಸಿಂಪ್ಲಿಫೈ ಮಾಡೋಣ. ವಾಟ್ ಇಸ್ ಡಿಫ್ರೆನ್ಸಿಯೇಷನ್? 8 ಹಾಗೆ ಇರುತ್ತೆ. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ log x? ಡಿಫ್ರೆನ್ಸಿಯೇಷನ್ ಆಫ್ log x is 1 by x, ಗೊತ್ತಿದೆ ಫಾರ್ಮುಲಾ, ಪ್ಲಸ್ 4 ಇಂಟು what is differentiation of root x? Differentiation of root x is 1 by 2 root x. So differentiation of log x is 1 by x. Then differentiation of root x with respect to x is 1 by 2 root x. Alva? So 4 into 1 by root x andre 2 root x andre 4 divided by 2 root x plus 4 into differentiation of 1 by x power 4. ಇದನ್ನು ಕೂಡ ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ತೋರಿಸಿದ್ದೆ. x power 4 ಅನ್ನ x power minus 4 ಅಂತ ಬರ್ಕೊಳ್ಳಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ x power minus 4 ಅಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ x power n ಫಾರ್ಮುಲಾ. ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ x power n ಫಾರ್ಮುಲಾ? ದಟ್ ಈಸ್ n into x power n minus 1. ಅದರ ಪ್ರಕಾರ n ಅಂದ್ರೆ -4, x power -4 minus 1. ಓಕೆ, ಅದನ್ನ ನಾವು -4 into x power
-4 -1 ಕೆಳಗಡೆ ಬಂದ್ರೆ ಎಕ್ಸ್ ಪವರ್ -4 -5 ಅಂದ್ರೆ -1 ಅಂದ್ರೆ -5 ಆಗುತ್ತೆ. -5 ಕೆಳಗಡೆ ಬಂದ್ರೆ +5 ಆಗುತ್ತೆ. ಅದನ್ನು ಈ ಟೈಪ್ ಅಲ್ಲಿ ಬರ್ಕೊಂಡಿದೀವಿ. ಓಕೆ, ಸೊ ಹಿಯರ್ ವಿ ಹ್ಯಾವ್ ಯೂಸ್ಡ್ ದ ಫಾರ್ಮುಲಾ ಡಿಫರೆನ್ಸಿಯೇಷನ್ ಆಫ್ 1/x ಪವರ್ n. ಎರಡು ಟೈಪ್ ಅಲ್ಲೂ ಮಾಡಬಹುದು. ಡಿಫರೆನ್ಸಿಯೇಷನ್ ಆಫ್ 1/x ಪವರ್ n ಏನು -n ಡಿವೈಡೆಡ್ ಬೈ x ಪವರ್ n + 1. ಇದ್ರ ಪ್ರಕಾರ x ಜಾಗದಲ್ಲಿ ಏನಿದೆ 4 ಇದೆ. ಸೊ -4 ಡಿವೈಡೆಡ್ ಬೈ x ಪವರ್ 4 + 1. ಎರಡು ಸೇಮ್ ಆನ್ಸರ್ ಬರುತ್ತೆ. ದೆನ್ ವಾಟ್ ಇಸ್ ದ ಡಿಫರೆನ್ಸಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್? ದಟ್ ಇಸ್ 0. 3 ಇರಲಿ, 100 ಇರಲಿ, 1000 ಇರಲಿ, ಡಿಫರೆನ್ಸಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಇಸ್ 0. So differentiation of log x is 1/x. Differentiation of root x 1/2 root x. Differentiation of 1/x power 4 is -4 divided by x power 5 plus differentiation of any constant is 0. Then finally, what is the answer? dy by dx is equal to 8 into 1/x. Andre 8/x. 8 into 1 is 8 divided by x. Plus, ಇಲ್ಲಿ 2 ones are 2 2s are cancel ಆಗುತ್ತೆ. So 2 divided by root x. Then ಇಲ್ಲಿ 4 into 4 16 minus into plus minus ಆಗುತ್ತೆ. 4 into 4 is 16 divided by x power 5. 0 ಇರೋದ್ರಿಂದ ಅದನ್ನ ಬರ್ಕೊಳ್ಳೋ ಅಗತ್ಯ ಇಲ್ಲ. Therefore, dy by dx is equal to 8/x plus 2 divided by root x minus 16 divided by x power 5. That's very simple. Direct ಆಗಿ ಬರ್ಕೋಬಹುದು. 8 into differentiation of log x with respect to x plus 4 into differentiation of root x with respect to x plus 4 into differentiation of 1/x power 4 divided by dx plus differentiation of 3 divided by dx. Okay, then differentiation of log x andre 1/x, differentiation of root x andre 1/2 root x, differentiation of 1/x power 4 andre -4 divided by x power 5 and differentiation of any constant is 0. ಆ ಒಂದು ಕಾನ್ಸ್ಟೆಂಟ್ ಟರ್ಮ್ಗಳ ಜೊತೆ ಅವನ್ನ ಸಿಂಪ್ಲಿಫೈ ಮಾಡಿ ಬರೆದ್ರೆ we get the required answer. So now we go for next one. If y is equal to 2x cube plus root x plus 1/root x, find dy by dx. So they are given y is equal to 2x cube plus root x plus 1/root x. So differentiate this one with respect to x. So ನೀವು ಆಲ್ರೆಡಿ ಈಗ ಸ್ವಲ್ಪ ಗೊತ್ತಾಗಿರೋದ್ರಿಂದ ಡೈರೆಕ್ಟ್ ಆಗಿ ಬರ್ಕೋಬಹುದು. So dy by dx is equal to 2 is a common factor, 2 constant factor, ಅದನ್ನ ಹೊರಗಡೆ ಬರ್ಕೊಂಡಿದ್ದೀನಿ, into differentiation of x cube by dx ಬರ್ಕೊಂಡ್ವಿ. ಪ್ಲಸ್ ಇಲ್ಲಿ ಯಾವುದು ಕಾನ್ಸ್ಟೆಂಟ್ ಇಲ್ಲ, ಹಾಗಾಗಿ ಡಿಫರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಒಂದು ಸ್ಟೆಪ್ ಕಡಿಮೆ ಮಾಡ್ಕೋಬಹುದು. ಡಿಫರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಇಲ್ಲಿ ಡಿಫರೆನ್ಸಿಯೇಷನ್ ಆಫ್ 1/root x with respect to x ಅಂತ ಬರ್ಕೋಬಹುದು. ಡಿಫರೆನ್ಸಿಯೇಷನ್ ಆಫ್ 1/root x divided by x ಅಂತ ಬರ್ಕೊಳ್ತೀವಿ. Then if you simplify this, what is differentiation of x cube? Differentiation of x cube ಅಂದ್ರೆ x power n ಫಾರ್ಮಲ್ ಇದೆ, that is 3 into x power 3 minus 1. ಇನ್ ಮುಂದೆ ಅವೆಲ್ಲ ಬಂದ್ಬಿಡ್ಬೇಕು ಫಾರ್ಮುಲಾಸ್. ಡಿಫರೆನ್ಸಿಯೇಷನ್ ಆಫ್ x power n ಫಾರ್ಮುಲಾ is n into x power n minus 1. So 3 into x power 3 minus 1, that is 3x square. That's what we have written. ಅವೆಲ್ಲ ಸಿಂಪಲ್ ಪ್ರಾಬ್ಲಮ್ಸ್. ಅಟ್ ಲೀಸ್ಟ್ ಡಿಫರೆನ್ಸಿಯೇಷನ್ ಆಫ್ x, ಡಿಫರೆನ್ಸಿಯೇಷನ್ ಆಫ್ x ಸ್ಕ್ವೇರ್, ಡಿಫರೆನ್ಸಿಯೇಷನ್ ಆಫ್ x ಕ್ಯೂಬ್, ಡಿಫರೆನ್ಸಿಯೇಷನ್ ಆಫ್ x ಪವರ್ 4 ಇಲ್ಲಿವರೆಗೂ ವಿತೌಟ್ ಫಾರ್ಮುಲಾ ಡೈರೆಕ್ಟ್ ಆಗಿ ಬರೆಯೋ ತರ ನೀವು ಅದನ್ನ ಕಲ್ತ್ಕೋಬೇಕಾಗತ್ತೆ, ಬರ್ದು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ಡಿಫರೆನ್ಸಿಯೇಷನ್ ಆಫ್ x ಕ್ಯೂಬ್ ಈಸ್ 3x ಸ್ಕ್ವೇರ್. Then differentiation of root x is 1/2 root x. That is well known. Then differentiation of 1/root x ಇದು ಸ್ವಲ್ಪ ನಿಮಗೆ ಗೊತ್ತಿಲ್ಲ. ಅದನ್ನ ನಾವೇನ್ ಮಾಡ್ಕೊಳ್ತೀವಿ, ನಾವು ಇಲ್ಲಿ ಡೈರೆಕ್ಟ್ ಆಗಿ ಬರ್ಕೊಂಡಿದೀವಿ. ಇದಕ್ಕೂ ಕೂಡ ಫಾರ್ಮುಲಾ ಇದೆ, ಏನು 1/x ಪವರ್ ಹಾಫ್ ಫಾರ್ಮಲ್ ಇದೆ, ಹಾಗಾಗಿ ಈ ಆನ್ಸರ್ ಬರುತ್ತೆ. ನಾವು ಮಾಡ್ತಾ ಈ ಪ್ರಾಬ್ಲಮ್ ಕೂಡ ಬಂದ್ಬಿಡುತ್ತೆ ನಮಗೆ. ಆದ್ರೆ ಈಗ ಸದ್ಯಕ್ಕೆ ನಿಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಆ 1/root x ಅನ್ನ ನಾನು x ಪವರ್ ಹಾಫ್ ಅಂತ ಬರ್ಕೊಳ್ತೀನಿ. ರೂಟ್ ಎಕ್ಸ್ ಕ್ಯೂಬ್ ರೂಟ್ ಇದ್ದಾಗ 1/3, ಸ್ಕ್ವೇರ್ ರೂಟ್ ಬಂದ್ರೆ ವಿ ರೈಟ್ 1/2, ಕ್ಯೂಬ್ ರೂಟ್ ಬಂದ್ರೆ 1/3, ಪವರ್ 1/3, ದೆನ್ ಫೋರ್ತ್ ರೂಟ್ ಬಂದ್ರೆ ವಿ ರೈಟ್ ಪವರ್ 1/4. ಈ ಟೈಪ್ ಅಲ್ಲಿ ಬರ್ಕೊಳ್ತೀವಿ. ಹಾಗಾಗಿ ರೂಟ್ ಎಕ್ಸ್ ಇರೋದ್ರಿಂದ ಪವರ್ ಹಾಫ್ ಬರ್ಕೊಂಡಿದ್ದೀವಿ. ದೆನ್ ಇಫ್ ಯು ಡಿಫರೆನ್ಶಿಯೇಟ್ ದಿಸ್ ಬೈ ಯೂಸಿಂಗ್ ಡಿಫರೆನ್ಸಿಯೇಷನ್ ಆಫ್ 1/x ಪವರ್ n dx ಫಾರ್ಮುಲಾ ಯೂಸ್ ಮಾಡಿದ್ರೆ ನಾನು ಏನ್ ಬರುತ್ತೆ ಅಂತ ಹೇಳಿದೀನಿ, -n divided by x power n plus 1. So what is -n? That is -1/2 divided by x power 1/2 plus 1. That is -1 divided by 2 ಕೆಳಗಡೆ ಬರುತ್ತೆ. So x power
1 by 2 plus 1 LCM ಮಾಡ್ಲಿಕ್ಕೆ ಬರುತ್ತೆ. So 2 will be the LCM. So 1 plus 2 that is 3 by 2. So x power 3 by 2 ಅಂತ ಬರ್ಕೊಳ್ತೀವಿ. Minus 1 by 2 into x power 3 by 2. ಓಕೆ, ಸೊ ಅದನ್ನ ನಾವು ಬರ್ಕೊಳ್ಳೋದಾದ್ರೆ ಮೈನಸ್ 1 by 2 into ಇಲ್ಲಿ x power 1 into x power ರೂಟ್ ಎಕ್ಸ್ ಇದೆ. x power 1 by 2 plus x power 1 ಇದೆ. ಹಾಗಾಗಿ ಅದನ್ನ x root x ಅಂತಾನೂ ಬರ್ಕೋಬಹುದು. ಆರ್ ಯು ಕ್ಯಾನ್ ಸಿಂಪ್ಲಿ ರೈಟ್ 2 into x power 3 by 2 ಬರ್ಕೋಬಹುದು. ಬೋತ್ ಆನ್ಸರ್ ಆರ್ ವ್ಯಾಲಿಡ್. ಓಕೆ, ಸೊ ಈಗ ಸಿಂಪ್ಲಿಫೈ ಮಾಡಿದ್ರೆ ಫಾರ್ ದಿಸ್ ಟರ್ಮ್ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಬೇಡ, ಯು ಕ್ಯಾನ್ ರೈಟ್ ದಿಸ್. ಈಗೇನಲ್ಲಿ ಬರ್ದೀನಲ್ಲ ಮೈನಸ್ 1 by 2 into x power 3 by 2 ಅಷ್ಟು ಬರ್ಕೊಳ್ಳಿ ಸಾಕು. ಅದು ಡೈರೆಕ್ಟ್ ಆಗಿ ಬರುತ್ತೆ ನಿಮ್ಗೆ, ಅಷ್ಟೇ ಸಾಕು. ಸೊ 1 by x power half ಇದೆ. By using 1 by x power n differentiation, a minus half by x power 1 by 2 plus 1. 1 by 2 plus 1 ಅಂದ್ರೆ 3 by 2. ಈ 2 ಏನಾಗುತ್ತೆ ಕೆಳಗಡೆ ಬರುತ್ತೆ. ಸೊ minus 1 by 2 x power 3 by 2 ಅಷ್ಟೇ ಬರ್ಕೊಳ್ಳಿ. ಓಕೆ, ಸೊ therefore dy by dx is equal to 2 into 3 6 x square plus 1 by 2 root x ಹಾಗೆ ಬರ್ಕೊಳ್ತೀವಿ. Then here in the place of this one we can write minus of 1 by 2 into x power 3 by 2. We can write this is the answer. Okay, so 6x square plus 1 by 2 root x minus 1 by 2 into x power 3 by 2, and that is the required solution. ಈ ತರಾನು ಮಾಡಬಹುದು. So differentiation of x cube ಅಂದ್ರೆ 3x square, differentiation of root x ಅಂದ್ರೆ 1 by 2 root x, differentiation of 1 by root x ಅಂದ್ರೆ minus 1 by 2 into x power 3 by 2. That is the thing. ಸೊ 3 into 2 6 ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿ ಬರೆಯೋದು. ಇಲ್ಲಿ ಮತ್ತೆ LCM ತಗೊಳ್ಳೋದು ಸಿಂಪ್ಲಿಫೈ ಮಾಡೋ ಅಗತ್ಯ ಇಲ್ಲ. ಜಸ್ಟ್ ಯು ಕ್ಯಾನ್ ರೈಟ್ ಡೈರೆಕ್ಟ್ಲಿ ದ ಆನ್ಸರ್ಸ್. ಓಕೆ, ಇಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಡಿಫ್ರೆನ್ಸಿಯೇಷನ್ಗೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಇಫ್ y is equal to 3 sin x plus 4 cos x minus tan inverse of x, then find dy by dx. ಸೊ ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಬೇಕು ಕಂಪಲ್ಸರಿ. ಯಾಕೆಂದ್ರೆ ಕೆಲವೊಂದ್ಸರಿ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಇರುತ್ತೆ, ನೀವು ಡೈರೆಕ್ಟ್ ಆಗಿ ಅದನ್ನ ಕಾಪಿ ಮಾಡಿ ಬರೀಬೇಕಾದ್ರೆ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಕ್ವಶನ್ ಪೇಪರ್ ನೋಡಿ ಪ್ರಾಬ್ಲಮ್ ಬರ್ಕೋಬೇಕಾದ್ರೆ. ಸೊ ಕ್ವಶನ್ ಪೇಪರ್ ಅಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡಿದ ತಕ್ಷಣ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಡೇಟಾ ಅದನ್ನ ಫಸ್ಟ್ ಆನ್ಸರ್ ಶೀಟ್ ಗೆ ಬರ್ಕೊಳ್ಳಿ. ಆಮೇಲೆ ಆನ್ಸರ್ ಶೀಟ್ ಅಲ್ಲಿ ಅದನ್ನ ನೋಡ್ಕೊಂತಾ ಆನ್ಸರ್ ಮಾಡ್ಕೊಳ್ತಾ ಹೋಗಿ. ದಟ್ ವಿಲ್ ಬಿ ವೆರಿ ಸಿಂಪಲ್. ಸೊ y is equal to 3 sin x plus 4 cos x minus tan inverse of x. ಹಾಗಾಗಿ ನಾವು ಫಸ್ಟ್ ಗಿವನ್ y is equal to 3 sin x plus 4 cos x minus tan inverse x ಬರ್ಕೊಳ್ತೀವಿ. Then we differentiate with respect to x. Differentiate with respect to x ಅಂತ ಬರ್ಕೊಳ್ತೀವಿ. ಒಂದ್ ಸ್ಟೆಪ್ ಎಕ್ಸ್ಟ್ರಾ ಬರ್ಕೋಬಹುದು, ಇಲ್ಲ ಡೈರೆಕ್ಟ್ ಆಗೂ ಆನ್ಸರ್ ಬರೀಬಹುದು, ನೋ ಪ್ರಾಬ್ಲಮ್. ಯಾಕೆ ನಾವಿಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಗೆ ಕಾಸ್ ಎಕ್ಸ್ ಬಂದ್ರೆ ಸಾಕು. ನಾವಿಲ್ಲಿ ನೀವು dy by dx ಬರ್ಕೊಂಡಿದ್ದೀರಾ ಇಲ್ವಾ ಅವ್ಯಾವುದು ನೋಡೋದಿಲ್ಲ, ಡೈರೆಕ್ಟ್ ಆನ್ಸರ್ ಬಂತ ಅಂದ್ರೆ ಸಾಕಾಗತ್ತೆ. ಅಥವಾ ನಿಮ್ಗೆ ಕಷ್ಟ ಆಗತ್ತೆ, ಡೌಟ್ ಆಗತ್ತೆ ಅಂದ್ರೆ ಯು ಕ್ಯಾನ್ ರೈಟ್ ಒನ್ ಸ್ಟೆಪ್. dy by dx is equal to differentiate with respect to x. Then we get dy by dx equal to 3 into differentiation of 3 is a constant ಹೊರಗಡೆ ತೆಗಿತೀರಾ, differentiation of sin x with respect to x plus 4 is a constant ಹೊರಗಡೆ ತೆಗಿತೀರಾ, differentiation of cos x with respect to x minus ಇಲ್ಲಿ ಯಾವುದು ಕಾನ್ಸ್ಟೆಂಟ್ ಇಲ್ಲ, so differentiation of tan inverse x with respect to x. So 3 into differentiation of sin x with respect to x. Next plus ಇದೆ, plus ಬರ್ಕೊಂಡಿದ್ದೀವಿ. 4 into differentiation of cos x with respect to x ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಬರ್ಕೊಂಡಿದ್ದೀವಿ. ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬರ್ಕೊಂಡಿದ್ದೀವಿ. ದೆನ್ ದೇ ಆರ್ ಸಿಂಪಲ್ ಫಾರ್ಮುಲಾ. ಓಕೆ, ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್? ಕಾಸ್ ಎಕ್ಸ್. ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್? ಮೈನಸ್ ಸೈನ್ ಎಕ್ಸ್. ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್? 1 by 1 plus x square. ಬೇಕಾದ್ರೆ ಇನ್ನೊಂದು ಸ್ಟೆಪ್ ಅಡಿಷನ್ ಬರ್ಕೋಬಹುದು. ನಿಮಗೆ ಕಷ್ಟ ಆಗುತ್ತೆ ಅಂದ್ರೆ ಬರ್ಕೋಬಹುದು, ಇಲ್ಲ ಡೈರೆಕ್ಟ್ ಆಗಿ ಬರಿಬಹುದು. dy by dx equal to 3 into what is differentiation of sin x? Cos x plus 4 into what is differentiation of cos x? Minus sin x. Then minus differentiation of tan inverse of x andre 1 by 1 plus x square. ಅದಾದ್ಮೇಲೆ 3 into cos x is 3 cos x. 4 into minus sin x is minus 4 sin x. Then minus 1 by 1 plus x square. That is a simple one. Differentiation of sin x is cos x. Differentiation of cos x is minus sin x. Differentiation of tan inverse x is 1 by 1 plus x square. Now we move on to another one. If y is equal to 15x power 4 plus 3x cube minus 7x square plus 9x plus 9
ದೆನ್ ಫೈಂಡ್ dy by dx. ಎಲ್ಲವುದು x ಟರ್ಮ್ಸ್ ಇದೆ. ಸೊ ಕೊಟ್ಟಿದ್ದಾರೆ, ಬರ್ಕೊಳ್ಳೋಣ. ಗಿವನ್ y is equal to 15x power 4 plus 3x cube minus 7x square plus 9x plus 9 ಕೊಟ್ಟಿದ್ದಾರೆ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳಿ, ಬೇಕಿದ್ರೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬರ್ಕೊಳ್ಳಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, then we get dy by dx is equal to 15 into differentiation of x power 4 with respect to x plus 3 into differentiation of x cube by dx minus 7 into differentiation of x square with respect to x plus 9 into differentiation of x with respect to x and differentiation of ಒಂದೇ ಕಾನ್ಸ್ಟೆಂಟ್ with respect to x. ಈ ಸ್ಟೆಪ್ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ಆಗಿ ನೀವು ಬರೀಬಹುದು. ಬಟ್ ನೀವು ಸ್ಟಾರ್ಟಿಂಗ್ ಟರ್ಮ್ ಅಲ್ಲಿ ಇರೋದ್ರಿಂದ, ಸ್ಟಾರ್ಟಿಂಗ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ನೀವು ಇದನ್ನ ಬರ್ಕೊಂಡ್ರು ಕೂಡ ತಪ್ಪಿಲ್ಲ. ಬರ್ಕೊಂಡು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆನ್ಸರ್ ಬರೆದ್ರು ಕೂಡ ಸಮಸ್ಯೆ ಇಲ್ಲ. ಅಲ್ಲಿಗೆ ನಿಮ್ಗೆ ಏನು ಡೌಟ್ಸ್ ಗಳು ಇರೋದಿಲ್ಲ. ಓಕೆ, ಸೊ 15 into differentiation of x power 4 with respect to x plus 3 into differentiation of x cube with respect to x minus 7 differentiation of x square with respect to x plus 9 differentiation of x with respect to x plus differentiation of constant with respect to x. ಈಗ ಡಿಫ್ರೆನ್ಸಿಯೇಷನ್ ಮಾಡಿ. ಸೊ 15 ಹಾಗೆ ಇರುತ್ತೆ. ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ x power 4? 4x cube. ಡಿಫ್ರೆನ್ಸಿಯೇಷನ್ ಆಫ್ x power 4 ಅಂದ್ರೆ 4x cube. ನಾನು ಹೇಳಿದೆ ಅಪ್ ಟು 5 ಟರ್ಮ್ ವರ್ಗು ಕೂಡ ಜ್ಞಾಪಕ ಇಟ್ಕೊಳ್ಳಿ. x power 4 ವರ್ಗು ಜ್ಞಾಪಕ ಇಟ್ಕೊಳ್ಳಿ. x, x square, x cube, x power 4 ಅಷ್ಟು ಜ್ಞಾಪಕ ಇಟ್ಕೊಳ್ಳಿ, ಯೂಸ್ ಆಗುತ್ತೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ x power 4 is 4x cube. ಅಥವಾ differentiation of x power 4 ಅಂದ್ರೆ 4 into x power 4 minus 1, that is 4x cube. So differentiation of x power 4 with respect to x is 4x cube agata. Then is equal to 15 into 4x cube. Then differentiation of x cube 3x square. Idu already ಮಾಡಿದೀವಿ. Differentiation of x cube 3x square. Then idu formula ಗೊತ್ತಿದೆ. Differentiation of x square is 2x. Then differentiation of x with respect to x is 1. dx by dx, okay, that is 1. And differentiation of any constant is 0. Either term ಇದೆ. Differentiation of x power 4 is 4x cube. Differentiation of x cube is 3x square. Differentiation of x square is 2x. Differentiation of x is 1. And differentiation of constant is 0. Now if we simplify this, 15 into 4, ಯಾವ್ಯಾವ ಸಿಂಪ್ಲಿಫಿಕೇಶನ್ ಸಾಧ್ಯ ಇದೆ ಮಾಡಿ. 15 into 4, 15 4 60, 60 x cube. Then 3 into 3, 9 x square minus 7 into 2, 14 x plus 9 into 1, 9 plus 0 ಬರೆಯೋ ಅವಶ್ಯಕತೆ ಇಲ್ಲ. So 15 into 4, 60 x cube plus 3 into 3, 9 x square minus 7 into 2, 14 x plus 9 into 1 is 9. So you can observe here, x power 4 ಗೆ 4x cube ಬಂತು, x cube ಬಂತು. x cube ಗೆ x square ಉಳಿಯುತ್ತೆ, x square ಗೆ x ಬರುತ್ತೆ, x ಗೆ 1 ಬರುತ್ತೆ. ಅಂದ್ರೆ ನಾವು ಡಿಫ್ರೆನ್ಸಿಯೇಷನ್ ಮಾಡ್ದಂಗೆ ಅದ್ರ ಟರ್ಮ್ಗಳು ಏನಾಗ್ತಾ ಹೋಗುತ್ತೆ, ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ದಟ್ ಇಸ್ ವಾಟ್ ಡಿಫ್ರೆನ್ಸಿಯೇಷನ್. ಭಾಗ ಮಾಡ್ಕೊಂಡು ಬರೋದು, ಸಣ್ಣ ಭಾಗ ಮಾಡ್ಕೊಳ್ಳೋದಕ್ಕೆ ನಾವು ಡಿಫ್ರೆನ್ಸಿಯೇಷನ್ ಅಂತ ತಗೊಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ದಿಸ್, ಇಲ್ಲೇ ತಗೊಂಡು x ಪವರ್ 4 ಇರೋದೇನಾಯ್ತು, 4x ಕ್ಯೂಬ್ ಆಯ್ತು. ನೆಕ್ಸ್ಟ್ 4x ಕ್ಯೂಬ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೊ 12x ಸ್ಕ್ವೇರ್ ಆಗುತ್ತೆ. ದೆನ್ 12x ಸ್ಕ್ವೇರ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 24x ಬರುತ್ತೆ. ನೆಕ್ಸ್ಟ್ 24x ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 24 ಬರುತ್ತೆ. 24 ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ. ಸೊ ದಿಸ್ ಇಸ್ ವಾಟ್ ಡಿಫ್ರೆನ್ಸಿಯೇಷನ್ ಅಂದ್ರೆ ವ್ಯಾಲ್ಯೂಗಳನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡ್ದಂಗೆ ಅದ್ರ ವ್ಯಾಲ್ಯೂ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ, ಕೊನೆಗೆ ಏನಾಗುತ್ತೆ, 0 ಆಗುತ್ತೆ. ಸೊ ಇದು ಡಿಫ್ರೆನ್ಸಿಯೇಷನ್. ಓಕೆನಾ? ಸೊ ವಿ ಹ್ಯಾವ್ ಡನ್ ಹಿಯರ್ x power 4 differentiation 4x cube, x cube differentiation 3x square, x square differentiation 2x, x differentiation is 1 and differentiation of constant is 0. Now we move on to another one. Given y is equal to 5e power x minus log x plus cube root of x square. Cube root ಕೊಟ್ಟಿದ್ದಾರೆ. ಓಕೆ, ಸೊ ಗಿವನ್ ಅವ್ರು ಏನ್ ಕೊಟ್ಟಿದ್ದಾರೆ ಬರ್ಕೊಂಡಿದ್ದೀವಿ. Now what we have to do here is ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿ ಬರ್ಕೊಳ್ತೀವಿ. ಕ್ಯೂಬ್ ರೂಟ್ ಎಕ್ಸ್ ಸ್ಕ್ವೇರ್, ಯಾಕೆ ಈ ತರ ಮಾಡೋದಕ್ಕೆ ನಮಗೆ ಗೊತ್ತಿಲ್ಲ. ಹಾಗಾಗಿ y is equal to 5 e power x ಹಾಗೆ ಬರ್ಕೊಂಡಿದ್ದೀವಿ, ಮೈನಸ್ ಲಾಗ್ ಎಕ್ಸ್ ಹಾಗೆ ಬರ್ಕೊಂಡಿದ್ದೀವಿ. ಕ್ಯೂಬ್ ರೂಟ್ ಎಕ್ಸ್ ಸ್ಕ್ವೇರ್ ಅನ್ನ x ಪವರ್ 2/3 ಅಂತ ಬರ್ಕೊಂಡ್ವಿ. ಹೇಗೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಕ್ಯೂಬ್ ರೂಟ್ ಅನ್ನು ನಾವು 1/3 ಅಂತ ಬರಿತೀವಿ. ನಾನು ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳಿದೆ, ಸ್ಕ್ವೇರ್ ರೂಟ್ ಅಂತ ಇದ್ರೆ
we can write 1 by 2. Cube root anta idre we can write 1 by 3 power. Fourth root anta idre power na 1 by 4 anta baribekagutte. So cube root irodrinda power na 1 by 3 barkondvi. And you know the laws of indices, a power m whole power n andre enadu a power mn. So x power 2 power 1 by 3 andre 2 into 1 by 3, that is 2 by 3. That's what we have written. Cube root of x square anna x power 2 by 3 anta barkoltivi. Now we differentiate this one. First ನಾವು ಏನಾದರೂ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋ ಅಗತ್ಯ ಇದ್ರೆ ಫಸ್ಟ್ ಡಿಫ್ರೆನ್ಸಿಯೇಷನ್ ಅನ್ನು ಮಾಡೋಕ್ಕಿಂತ ಮುಂಚೆ ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ, ಅದಾದ್ಮೇಲೆ ನೀವು ಡಿಫ್ರೆನ್ಶಿಯೇಟ್ ಮಾಡಿ. ಇಲ್ಲ ಅಂದ್ರೆ ಏನಾಗುತ್ತೆ, ಡಿಫ್ರೆನ್ಸಿಯೇಷನ್ ಒಳಗಡೆ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಕಷ್ಟ ಆಗುತ್ತೆ. ಓಕೆ, ಸೊ ಕೊಟ್ಟಿರೋ ಪ್ರಾಬ್ಲಮ್ ಅನ್ನ 5 e power x minus log x plus x power 2 by 3 ಅಂತ ಬರ್ಕೊಂಡ್ವಿ. ನಾವು ಡಿಫ್ರೆನ್ಶಿಯೇಟ್ ದಿಸ್ ಒನ್ ವಿತ್ ರೆಸ್ಪೆಕ್ಟ್ ಟು x. ಆಗ ಏನಾಗುತ್ತೆ, dy by dx will become 5 into differentiation of e power x with respect to x minus differentiation of log x with respect to x plus differentiation of x power 2 by 3 with respect to x anta barkoltivi as usual. Then 5 into what is differentiation of e power x? E power x ಏನು ಚೇಂಜ್ ಆಗಲ್ಲ. differentiation of e power x ಅಂದ್ರು e power x, if integration of e power x ಅಂದ್ರು e power x, there is no change of that one. Then what is differentiation of log x? 1 by x, that is well known. Differentiation of e power x is e power x, differentiation of log x is 1 by x. Then differentiation of x power 2 by 3 ಗೊತ್ತಿಲ್ಲ, ಅದೊಂದು ಕಂಡುಹಿಡಿಯಬೇಕಾಗುತ್ತೆ. What is differentiation of x power n formula? That is n into x power n minus 1. So differentiation of x power 2 by 3 formula ಏನು? So n ಜಾಗದಲ್ಲಿ 2 by 3 ಹಾಕೊಳ್ಳಿ, x power 2 by 3 minus 1 ಬರ್ಕೊಳ್ಳಿ. So 2 by 3 minus 1 LCM ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ 3 will be the LCM. 2 minus 3 into 1 is 3. So 2 minus 3 is minus 1 divided by 3. So what you get here, 2 by 3 x power 2 by 3 minus 1 andre it is minus 1 by 3 ಆಗುತ್ತೆ. That's what we have written here. So therefore dy by dx is equal to 5 into e power x minus differentiation of log x andre 1 by x and differentiation of x power 2 by 3 andre 2 by 3 x power minus 1 by 3. That's what we have written here. LCM ಅಂತೂ ಗೊತ್ತಿರಲೇಬೇಕು. ಫಸ್ಟ್ ಚಾಪ್ಟರ್ ಇಂದ LCM ಅನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದಿದ್ದೀನಿ. ಹೋಪ್ ಇಷ್ಟೊತ್ತಿಗೆ ಆಲ್ರೆಡಿ ನಿಮಗೆ ಮಾಡ್ಲಿಕ್ಕೆ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. dy by dx is the required answer. Okay, now we move on to another one here. If y is equal to 6x square plus 3 cos x plus 4 secant x plus 2 e power x minus 5 by x, then find dy by dx. ಏನು ಕೊಟ್ಟಿದ್ದಾರೆ? y is equal to 6x square plus 3 cos x plus 4 secant x plus 2 e power x minus 5 by x. So differentiate with respect to x ಅಂದಾಗ first dy by dx ಬರ್ಕೊಳ್ಳಿ is equal to 6 into differentiation of x square with respect to x plus differentiation 3 into differentiation of cos x with respect to x plus 4 ಇದೆ plus ಇದೆ 4 differentiation of secant x with respect to x plus 2 differentiation of e power x with respect to x. ಇಲ್ಲಿ 5 is a constant, ಅದನ್ನ ಹೊರಗಡೆ ತೆಗೆದ್ರೆ minus 5 into differentiation of 5 ಕಾಮನ್ ತೆಗೆದ್ರೆ 1 by x. 5 ಕಾನ್ಸ್ಟೆಂಟ್ ಫ್ಯಾಕ್ಟರ್ ಹೊರಗಡೆ ತೆಗೆದ್ರೆ 1 by x ಬರುತ್ತೆ. So 6 into differentiation of x square with respect to x plus 3 into differentiation of cos x with respect to x plus 4 differentiation of secant x with respect to x plus 2 differentiation of e power x with respect to x minus 5 ಹೊರಗಡೆ ತೆಗೆದಾಗ differentiation of 1 by x with respect to x. Now if you simplify this, what is differentiation of x square? Differentiation of x square ಏನು? 2x. What is differentiation of cos x? Differentiation of cos x ಏನು? Minus sin x. What is differentiation of secant x? Differentiation of secant x is secant x into tan x. What is differentiation of e power x? Differentiation of e power x is e power x. Then what is differentiation of 1 by x? Differentiation of 1 by x is minus 1 by x square. All these formulas we have given. They are standard formulas. Even including x square, that is also we will take it as a standard one. X square, x cube, x power 4 ವರ್ಗೂ ನಾವು ಸ್ಟ್ಯಾಂಡರ್ಡ್ ಅಂತಾನೆ ತಗೊಳ್ತೀವಿ. ಓಕೆನಾ? ಸೊ ಡಿಫರೆನ್ಸಿಯೇಷನ್ ಆಫ್ x square is 2x. Differentiation of cos x minus sin x
differentiation of secant x into tan x, differentiation of e power x, differentiation of 1 by x ಅಂದ್ರೆ minus 1 by x square. ಈಗ ಅದನ್ನ ಕಾನ್ಸ್ಟೆಂಟ್ ಟರ್ಮ್ಗಳನ್ನು ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ. ಸೊ 6 into 2 12 cos a into x 12x plus 3 into minus sin x, plus into minus is minus, 3 into sin x is 3 sin x, plus 4 into secant x tan x, plus 2 into e power x, then minus into minus ಏನಾಯ್ತು ಪ್ಲಸ್ ಆಯ್ತು, 5 into 1 5 divided by x square. So that is what the required solution. So differentiation of x square is 2x, differentiation of cos x is minus sin x, differentiation of secant x is secant x tan x, differentiation of e power x is e power x, and the differentiation of 1 by x is minus 1 by x square. ಅದಾದ್ಮೇಲೆ ಅಲ್ಲಿ ಏನೇನು ಟರ್ಮ್ಸ್ ಇದೆ ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿ, ಪ್ಲಸ್ ಮೈನಸ್ ಇದ್ರೆ ಅದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ನಂಬರ್ಸ್ ಇದ್ರೆ ನಂಬರ್ಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ, ಯು ಗೆಟ್ ದ ಆನ್ಸರ್ಸ್. Then we have another one. If y is equal to 3 log x plus 4 sin x plus 3 by x cube plus 3 sin inverse x, then find dy by dx. So we will write again dy by dx is equal to 3 into differentiation of log x with respect to x plus 4 into differentiation of sin x with respect to x plus 3 into differentiation of x power minus 3 with respect to x plus 3 into differentiation of sin inverse x with respect to x. Okay, ಈ ತರ ಪ್ರತಿಯೊಂದು ಟರ್ಮ್ ನ ಸಪರೇಟ್ ಬರ್ಕೊಂಡಿದ್ದೀವಿ. 3 into differentiation of log x with respect to x, 4 into differentiation of sin x with respect to x, 3 into differentiation of x power minus 3 with respect to x, and 3 into differentiation of sin inverse x with respect to x. ಈಗ ಡಿಫರೆನ್ಶಿಯೇಟ್ ಮಾಡೋಣ. What is differentiation of log x? Differentiation of log x is 1 by x. That means we can write it as 3 into 1 by x ಅಂತ ಬರ್ಕೊಳ್ಬೇಕಾಗತ್ತೆ. Then differentiation of sin x is what? Cos x. Differentiation of x power minus 3 ಅಂದ್ರೆ it is minus 3 x power minus 4. Again, what by using which formula? X power n formula. So differentiation of x power n with respect to x is n into x power n minus 1. That is minus 4 minus 3. Minus 3 x power minus 3 minus 1. So that is minus 3 x power minus 3 minus 1 is minus 4. That's what we have written. And differentiation of sin inverse of x is 1 by root of 1 minus x square. Illi 3 into 1 by root of 1 minus x square ಆಗುತ್ತೆ. If you simplify that, 3 into 1 by x, that is 3 by x, 4 into cos x, 4 cos x, plus into minus 3 into 3 9, x power minus 4 ಕೆಳಗಡೆ ತಗೊಂಡು ಬಂದ್ರೆ it become x power plus 4. So minus 9 by x power 4. Then plus 3 into 1 by root of 1 minus x square is 3 by root of 1 minus x square. So hope you understand these things. So those are some problems we have done on addition and subtraction formula, and I have given a lot of problems here. Very simple problems ಇದೆ. Root x, sin x, cos x, minus 5, secant x, tan x, log x, then x square, cos x, cos inverse x, e power x, log x. Then ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ x plus 1, x minus 2, x minus 3. ಇದು ನೀವು x plus a, x plus b, x plus c ಫಾರ್ಮುಲಾ ಇದೆ. ಅದ್ರ ಪ್ರಕಾರ ಏನಾದ್ರು ಮಾಡಿ, ಇಲ್ಲ ಫಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಆಮೇಲೆ ಆ ಬಂದಿರೋ ಟರ್ಮ್ ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ. ಸೊ ಫಾರ್ ಎಕ್ಸಾಂಪಲ್ x plus 1 into x minus 2 ಇದೆ. ಸೊ x ಇಂದ ಎರಡು ಟರ್ಮ್ ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ x into x is x square minus x into 2 is minus 2x plus 1 into x is x plus 1 into minus 2 minus 2. So what you get? X square minus 2x plus x andre minus x minus 2 into x minus 3 multiply ಮಾಡ್ಕೊಳ್ಳಿ. So x square ಇಂದ ಇವೆರಡನ್ನ ಮಲ್ಟಿಪ್ಲೈ ಮಾಡಿ, then x ಇಂದ ಇವೆರಡನ್ನ ಮಲ್ಟಿಪ್ಲೈ ಮಾಡಿ, 2 ಇಂದ ಇವೆರಡನ್ನ ಮಲ್ಟಿಪ್ಲೈ ಮಾಡಿ. So x square into x, x cube minus x square into 3, 3x square minus x into minus x into x minus x square minus x into minus 3, that is plus 3x minus 2 into x minus 2x minus into minus plus 3 2s are 6. ಈಗ ಇದು ಸಿಂಪ್ಲಿಫೈ ಮಾಡಿದ್ರೆ x cube minus 3x square minus x square minus 4x square
ಪ್ಲಸ್ 3x ಮೈನಸ್ 2x ಪ್ಲಸ್ x ಪ್ಲಸ್ 6 ಇಷ್ಟು ಸಿಂಪ್ಲಿಫೈ ಮಾಡಿ ಆಮೇಲೆ ಏನ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡಿ. ಕೆಲವೊಂದ್ಸರಿ ಬರುತ್ತೆ, ಕೆಲವೊಂದ್ಸರಿ ಎರಡೇ ಟರ್ಮ್ಗಳನ್ನ ಕೊಡ್ತಾರೆ, ಕೆಲವೊಂದ್ಸರಿ 3 ಟರ್ಮ್ಗಳನ್ನ ಕೊಡ್ತಾರೆ. ಸೊ ಇಷ್ಟು ಮಾಡ್ಕೊಂಡು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗತ್ತೆ. ಓಕೆ, ಅದು ಬಿಟ್ಟು ಇನ್ನ 2x ಸ್ಕ್ವೇರ್ ಮೈನಸ್ 6x, ದಟ್ಸ್ ವೆರಿ ಸಿಂಪಲ್ ಅಂಡ್ ಯು ಕ್ಯಾನ್ ಡೂ ಆಲ್ ದೀಸ್ ಪ್ರಾಬ್ಲಮ್ಸ್. ದೇ ಆರ್ ಆಲ್ ವೆರಿ ಸಿಂಪಲ್, ಮಾಡ್ಬೋದು. ಇಲ್ಲಿ 16x ಪವರ್ ಹಾಫ್ ಇದೆ, 16x ಹೋಲ್ ಪವರ್ ಹಾಫ್ ಇದೆ, ಆಯ್ತಾ? ಅಂದ್ರೆ ಹೋಲ್ ಪವರ್ ಹಾಫ್ ಅಂದ್ರೆ ಅದು ರೂಟ್ ಆಫ್ 16x ಅಂತ ಅರ್ಥ. ವಾಟ್ ಈಸ್ ರೂಟ್ ಆಫ್ 16? 4 into root x. ಅದು ಬರ್ಕೊಂಡು then you can differentiate that one. Okay, so these are the some problems. Hope you can do this. Okay, then we go for multiple choice question here. The derivative of x power 4 minus cot x plus log x with respect to x is differentiation of x power 4 minus cot x plus log x. What is differentiation of x power 4 with respect to x? That is 4x cube. What is differentiation of cot x with respect to x? That is minus cosecant square x. Okay, minus cosecant square x. Miss agide elladrallu kuda minus cosecant square x agutte. Then differentiation of log x with respect to x is 1 by x. So therefore allige enagutte 4x cube minus ide, ಇಲ್ಲಿ already one minus ide, so minus into minus plus cosecant square x agutte plus differentiation of log x andre 1 by x. So 4x cube plus differentiation of cosecant cot x is cosecant square x. You can make it as plus. Okay, we have some problem with this. Cosecant square x plus 1 by x. This will be the answer. I thought this is cos x, cosecant x anta tagondu idu koಟ್ಟಿದೀವಿ answer. So x cube 4x cube plus cosecant square x plus 1 by x answer ಬರುತ್ತೆ. ಇಲ್ಲಿ ಯಾವುದು ಇಲ್ಲ, ತಪ್ಪಿದೆ. Or you can take this as cosecant x ತಗೊಂಡ್ಬಿಡಿ, then it will be very simple. For x power 4 minus cosecant x plus log x ಅಂದಾಗ differentiation of x power 4 ಅಂದ್ರೆ 4x cube, differentiation of cosecant x ಅಂತ ಅಂದ್ರೆ differentiation of cosecant x with respect to x is minus cosecant x into cot x, then 1 by x ಇರುತ್ತೆ. So therefore it become 4x cube minus into minus plus cosecant x into cot x plus 1 by x. ಆಗ ಏನಾಗುತ್ತೆ? The right answer is this one, 4x cube plus cosecant x into cot x plus 1 by x. So that is the answer for this. ಈ ತರ x power 4 minus cosecant x plus log x ಗೆ this will be the answer. ಅದೇ cot x ತಗೊಂಡ್ರೆ ಆನ್ಸರ್ ಬೇರೆ ಬರುತ್ತೆ. Okay, that is the thing you have to remember. Next, another one, the derivative of root x plus 5 power x minus cot inverse of x with respect to x is. Again, what is differentiation of root x with respect to x? It is 1 by 2 root x. What is differentiation of 5 power x? 5 power x andre ಯಾವ ಫಾರ್ಮುಲಾ ಇದೆ? ಅದು differentiation of a power x. Differentiation of a power x andre a power x into log a. Okay, so 5 power x andre 5 power x into log 5 with respect to base e. Base e ಬರಿಬಹುದು ಅಥವಾ ಬರ್ದಿಲ್ಲ ಅಂದ್ರೂ base e ಅಂತಾನೆ ಅದರ ಅರ್ಥ. Then differentiation of cot inverse x with respect to x andre it is minus 1 by 1 plus x square. So if you simplify that, root x is 1 by 2 root x, then plus 5 power x andre 5 power x log 5, then minus into minus plus 1 by 1 plus x square. So 1 by 2 root x ಎರಡರಲ್ಲಿದೆ. ಓಕೆ, ಆ ಎರಡರಲ್ಲಿ again 5 power x log 5, ಇಲ್ಲಿ 5 ಇಲ್ಲ ಹಾಗಾಗಿ ಇದು ಬರಲ್ಲ. So 5 power x log 5 plus 1 by x square andre, so this is the right answer. Okay, so that is the right answer is option A, 1 by 2 root x plus 5 power x log 5 plus 1 by 1 plus x square. So we just summarize the thing we have discussed now. In this session, we discussed about derivative of functions by addition rule, subtraction rule, and simple problems, assignments, and multiple choice questions. So in the next session, we are going to discuss about derivative of functions by product rule. ಅಂದ್ರೆ ಯಾವುದೇ ಒಂದು ಎರಡು ಫಂಕ್ಷನ್ಸ್ ಕೊಟ್ಟು ಅವೆರಡು ಫಂಕ್ಷನ್ಸ್ ಪ್ರಾಡಕ್ಟ್ ಇದ್ದಾಗ x into e power x, x into sin x ಆ ತರ ಇದ್ದಾಗ ಯಾವ ತರ ಅದನ್ನ ಡಿಫರೆನ್ಶಿಯೇಟ್ ಮಾಡೋದು. Then problems to find derivative by using product rule, assignment questions, and multiple choice questions. So those are the things we are going to discuss in the next session. Okay, so thank you for watching this session. Thank you very much.